ಇನ್ನು ದೇಶದ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹಲವು ಕಡೆ ಗ್ರಾಮಗಳೇ ಸಮುದ್ರದ ನಡುಗಡ್ಡೆಗಳಂತೆ ಕಾಣ್ತಾ ಇದೆ. ಜನ ಬೋಟ್ನಲ್ಲಿ ಓಡಾಡುವಂತ ದುಸ್ಥಿತಿ ಎದುರಾಗಿದೆ. ಇದು ಸಾಲದ್ದಕ್ಕೆ ರಸ್ತೆ ಮೇಲಿನ ರಭಸವಾಗಿ ಹರಿತಾ ಇರುವಂತ ನೀರು ಹಲವು ಅವಾಂತರಗಳನ್ನ ಕೂಡ ಸೃಷ್ಟಿಸಿದೆ. ಮಳೆರಾಯನ ಅಬ್ಬರಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ತಗ್ಗು ಪ್ರದೇಶಗಳು ಹೊಳೆಯಂತಾದ್ರೆ ಜನರಂತೂ ವರುಣಾರ್ಭಟಕ್ಕೆ ಸಿಲುಕಿ ನಲುಗುತ್ತಿದ್ದಾರೆ. ದೇಶದ ಹಲವೆಡೆ ಮಳೆ ತಂದ ಅವಾಂತರಗಳ ಬಗ್ಗೆ ತೋರಿಸ್ತೀವಿ ನೋಡಿ. ಉತ್ತರಾಖಂಡದಲ್ಲಿ ವರುಣಾರ್ಭಟ ಕೊಚ್ಚಿ ಹೋಗ್ತಿತ್ತು ಬೈಕ್. ಇಲ್ನೋಡಿ, ರಸ್ತೆಯ ಮೇಲೆ ರಭಸದಿಂದ ನೀರು ಹರಿಯುತ್ತಿದೆ. ಇದೇ ದಾರಿಯಲ್ಲಿ ಬೈಕ್ ಸವಾರರಿಬ್ರು ಬರ್ತಿದ್ದಾರೆ. ಕಡಿಮೆ ನೀರಿದೆ ಅನ್ನೋ ಧೈರ್ಯದ ಮೇಲೆ ರಸ್ತೆ ದಾಟೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮಳೆಯ ಅಬ್ಬರಕ್ಕೆ ಬೈಕ್ ಸವಾರರ ಲೆಕ್ಕವೇ ತಲೆ ಕೆಳಗಾಗಿದೆ. ಇದು ಉತ್ತರಾಖಂಡದ ಹಲ್ದ್ವಾನಿನ ದೃಶ್ಯ. ನೀರಿನ ರಭಸಕ್ಕೆ ಬಿದ್ದ ಬೈಕ್ ಕೊಚ್ಚಿಕೊಂಡು ಹೋಗ್ತಿತ್ತು. ಬೈಕ್ ರಕ್ಷಿಸಿಕೊಳ್ಳುವುದಕ್ಕೆ ಸವಾರರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಲ್ದ್ವಾನಿಯಲ್ಲಿ ಬೈಕ್ ಸವಾರರದ್ದು ಒಂದು ಕಥೆಯಾದ್ರೆ, ಇದೇ ರಾಜ್ಯದ ರಾಮನಗರದ್ದು ಮತ್ತೊಂದು ಅವಾಂತರ. ಅದೇನಂದ್ರೆ, ರಾಣಿಖೇತ್ ಹೆದ್ದಾರಿಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಹೋಗಿದೆ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಬೋಟ್ನಲ್ಲಿ ಓಡಾಟ. ಉತ್ತರ ಪ್ರದೇಶದ ಜನರಂತೂ ಭಾರೀ ಮಳೆಗೆ ದ್ವೀಪದ ನಿವಾಸಿಗಳಂತಾಗಿದ್ದಾರೆ. ಮುರಾದಾಬಾದ್ನ ತಗ್ಗು ಪ್ರದೇಶದ ಮನೆಗಳಿಗೂ ನೀರು ನುಗ್ಗಿದೆ. ಇಲ್ಲಿನ ಭೋಲಾನಾಥ ಕಾಲೋನಿಯಂತೂ ಪೂರ್ತಿಯಾಗಿ ಮುಳುಗಿದ್ದು ಜನ ಬೋಟ್ನಲ್ಲಿ ಓಡಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಇತ್ತ ಖುಷಿನಗರದ ಮನೆಗಳು ನೀರಿನ ನಡುಗಡ್ಡೆಗಳಂತೆ ಕಾಣ್ತಿವೆ. ಶಾಲೆಗಳು ಈಜುಕೊಳಗಳಾಗಿ ಮಾರ್ಪಟ್ಟಿವೆ. ಇನ್ನು ಹಾನಿ ಪ್ರದೇಶದ ಪರಿಶೀಲನೆಗೆ ಬಂದಿದ್ದ ಡಿಸಿ ಟ್ರ್ಯಾಕ್ಟರ್ನಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಮಣಿಪುರದಲ್ಲೂ ಜನರ ಓಡಾಟಕ್ಕೆ ಬೋಟ್ ಗತಿ. ಇಲ್ನೋಡಿ, ಇದ್ಯಾವುದೋ ಸಮುದ್ರದ ನಡುವೆ ಹೋಗ್ತಿರೋ ದೃಶ್ಯವಲ್ಲ. ಮಳೆ ತಂದ ಅವಾಂತರಕ್ಕೆ ಮಣಿಪುರದ ಜನರ ದುಸ್ಥಿತಿ. ಇಂಫಾಲ್ ಪೂರ್ವ ಜಿಲ್ಲೆಯ ನಿಂಗೋಮ್ಥಾಂಗ್ ಕಿಟ್ನ ಪನುಂಗ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಜನರು ಬೋಟ್ ಬಿಟ್ಟು ಕೆಳಗಿಳಿಯಲು ಆಗದ ಪರಿಸ್ಥಿತಿ ಎದುರಾಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಥಾಣೆಯ ಶಹಾಪುರದ ನಗರದಲ್ಲಿ ಸೇತುವೆಯೇ ಮುಳುಗಿ ಹೋಗಿದೆ. ಜನರು ಸಂಚಾರ ಮಾಡೋಕೆ ಆಗದೆ ಪರದಾಡ್ತಿದ್ದಾರೆ. ಇನ್ನು ಇದೇ ಪ್ರದೇಶದ ರೆಸಾರ್ಟ್ನಲ್ಲಿ ಸಿಲುಕಿದ್ದವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ಅಸ್ಸಾಂನ ದರ್ರಾಂಗ್ ಜಿಲ್ಲೆಯ ಜನರು ಮಳೆಯ ರಣಾರ್ಭಟಕ್ಕೆ ರೋಸಿ ಹೋಗಿದ್ದಾರೆ. ಜಿಲ್ಲೆಯ ಅನೇಕ ಗ್ರಾಮಗಳು ಮಳೆಯ ಅಬ್ಬರಕ್ಕೆ ಮುಳುಗಿ ಹೋಗಿವೆ. ಇನ್ನು ಈ ಬಾರಿಯ ಮಳೆಯ ರಣಕೇಕಿಗೆ 70 ಮಂದಿ ಉಸಿರು ಚೆಲ್ಲಿದ್ದಾರೆ. ನೇಪಾಳದಲ್ಲಿ ಮಳೆ ಆರ್ಭಟ, ದ್ವೀಪದಂತಾದ ಕಠ್ಮಂಡು. ವರ್ಷಧಾರೆಯ ಅಬ್ಬರಕ್ಕೆ ನೇಪಾಳವಂತೂ ನಲುಗಿ ಹೋಗಿದೆ. ಕಠ್ಮಂಡುವಿನ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಏರಿಯಾಗಳು ಒಂದ್ ರೀತಿ ದ್ವೀಪವಾಗಿ ಮಾರ್ಪಟ್ಟಿವೆ. ಅಂಗಡಿ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಮನೆಯ ತಾರಸಿ ಮೇಲೇರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.